ಆತ್ಮೀಯ ವೀಕ್ಷಕ ಮಿತ್ರರಿಗೆಲ್ಲರಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರ. ನಾನು ಒಲಿದಂತೆ ಹಾಡುವ ನನ್ನ ಮಾತುಕತೆಗೆ ಮತ್ತೊಮ್ಮೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಎಲ್ಲ ಪ್ರೀತಿಯ ಭಾಳ ಮೆಚ್ಚುಗೆಯ ವೀಕ್ಷಕರೇ, ನಿಮ್ಮೆಲ್ಲರ ನಿರೀಕ್ಷೆಯಂತೆ ನಾನು ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಹೇಳ್ಕೊಂಡು ನನ್ನ ಒಂದು ಜೀವನದ ಪಯಣದಲ್ಲಿ ನನಗೆ ಸಿಕ್ಕಿರುವಂತಹ ಬೇರೆ ಬೇರೆ ಅನುಭವಗಳನ್ನು ನಿಮಗೆ ಹೇಳಿಕೊಂಡ್ರೆ ಇಲ್ಲಿಯ ಸಮಾಜದ ಭಾಳಷ್ಟು ನಗ್ನ ಸತ್ಯಗಳು ನಿಗಿನಿಗಿಯಾಗಿ ನಿಮ್ಮ ಅನುಭವಕ್ಕೆ ಕೂಡ ತಾಕಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಮಾತುಗಳನ್ನು ಆಡ್ತಾಯಿದ್ದೀನಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನನ್ನ ಹೆಸರು ಕೋಲ್ಸಿರ್ಸಿ ಕನ್ನೇಶ್. ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು 7ನೇ ಕ್ಲಾಸ್ನವರೆಗೆ ಕೋಲ್ಸಿರ್ಸಿಯಲ್ಲಿ ಪೂರೈಸ್ತೀನಿ. ನಂತರ ನನ್ನ ಹೈಸ್ಕೂಲ್ ಪ್ರೌಢ ಶಿಕ್ಷಣಕ್ಕೆ ನಾನು ಕಾರವಾರಕ್ಕೆ ಹೋಗ್ತೀನಿ. ಕಾರವಾರದ ಶ್ರೀ ಶಿವಾಜಿ ಹೈಸ್ಕೂಲ್ ಬಾಡ, ಅಲ್ಲಿ ಗಂಡು ಮಕ್ಕಳ ಹೈಸ್ಕೂಲ್ನಲ್ಲಿ ನನ್ನ ಪ್ರೌಢ ಶಿಕ್ಷಣ ಆಗುತ್ತೆ. ಆ ನಂತರ ನಾನು ಗ್ಯಾಸ್ ಕಾಲೇಜ್ ಕಾರವಾರದ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಗ್ಯಾಸ್ ಕಾಲೇಜ್ ಅಂತ ಕರೀತಾರೆ, ಆ ಕಾಲೇಜಿನಲ್ಲಿ ನನ್ನ ಪದವಿಯನ್ನು ಪೂರೈಸ್ತೇನೆ. ನಂತರ ನಾನು ನನ್ನ MA ಇನ್ MCJ ಸ್ನಾತಕೋತ್ತರ ಪದವಿಯನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪೂರೈಸ್ತೀನಿ. ವಾಸ್ತವವಾಗಿ ನಾನು ಪತ್ರಿಕೋದ್ಯಮಕ್ಕೆ ಬಂದಿರೋದು ಒಂಥರ ಆಕಸ್ಮಿಕ, ಆಮೇಲೆ ಒಂಥರ ಪೂರ್ವ ನಿರ್ಧರಿತ. ಯಾಕಂತಂದರೆ ಭಾಳ ಜನರಿಗೆ ಗೊತ್ತಿಲ್ಲ, ನನ್ನ ಅಜ್ಜ ಕನ್ನಾನಾಯ್ಕ ಅಂತ ಹೇಳ್ಕೊಂಡು ಅವರು ತಮ್ಮ 7ನೇ ತರಗತಿಯವರೆಗಿನ ಶಿಕ್ಷಣವನ್ನು ಬನವಾಸಿಯಲ್ಲಿ ಮುಗಿಸ್ತಾರೆ. ಆನಂತರ ಅವರು ಒಂದು ಯಕ್ಷಗಾನವನ್ನು ಬರೀತಾರೆ. ಅವರು ನಮ್ಮೂರು ಕೋಲ್ಸಿರ್ಸಿಯಲ್ಲಿ ಈ ಸಹಕಾರಿ ಸಂಘ, ಪ್ರಾಥಮಿಕ ಸಹಕಾರಿ ಸಂಘದ ಸ್ಥಾಪನೆ, ಆಮೇಲೆ ಗಣೇಶೋತ್ಸವ ಸಮಿತಿ, ಆಮೇಲೆ ಧೀವರ ಅಥವಾ ನಾವು ಇಡಿಗರು ಅಂತ ಏನು ಕರಿತೀವಿ, ಅವರ ಒಂದು ಜಿಲ್ಲಾ ಮಟ್ಟದ ಸಮಾವೇಶವನ್ನು ಕೋಲ್ಸಿರ್ಸಿಯಲ್ಲಿ ನಡೆಸ್ತಾರೆ. ಭಾಳ ಸಾಮಾಜಿಕ ಜೀವಿಯಾಗಿದ್ದಂಥ ನನ್ನ ಅಜ್ಜ ಕೂಡ ರಾಜಕೀಯವಾಗಿ ಕಾಂಗ್ರೆಸ್ನ ಜೊತೆಗೆ ಗುರುತಿಸ್ಕೊಂಡವರು. ಆವತ್ತು ಕಾಂಗ್ರೆಸ್ಸು ಮತ್ತು ಜನತಾ ಪರಿವಾರ, ಆಮೇಲೆ ಜನತಾ ಪಕ್ಷ, ಈ ಜನತಾ ದಳ ಇವುಗಳದ್ದು ಒಂದು ವಿಂಗ್ ಆದರೆ ಕಾಂಗ್ರೆಸ್ಸಿನದ್ದು ಇನ್ನೊಂದು. ನನ್ನ ಅಜ್ಜ ಬಹಳ ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ಇದ್ದವರು. ಅವರು ಅಪ್ಪಿತಪ್ಪಿ ಕೂಡ ಜನತಾದಳದ ಕಡೆಗಿರ್ಬೋದು ಅಥವಾ ಜನತಾ ಪಕ್ಷದ ಕಡೆಗಿರ್ಬೋದು ಅಥವಾ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಆ ಕಡೆ ಬಂದವರಲ್ಲ. ಮತ್ತು ತಾತ್ವಿಕವಾಗಿ ನಾನು ಭಾಳ ಸಂದರ್ಭದಲ್ಲಿ ಗೇಣಿದಾರರ ಪರವಾಗಿ, ಆನಂತರ ಗೇಣಿದಾರರ ಪರವಾಗಿ ಹೋರಾಟ ಮಾಡಿರುವಂಥ ಗಣಪತಿಯಪ್ಪನವರ ಪರವಾಗಿ, ಈ ಗೇಣಿದಾರರು, ಅಸಹಾಯಕರು, ದುರ್ಬಲರು ಇವ್ರ ಪರವಾಗಿ ವಕಾಲತ್ತನ್ನು ವಹಿಸ್ತಾ ಇರುವಂಥ ಲಂಕೇಶ್ ಅವರ ಪರವಾಗಿ, ಜೊತೆಗೆ ಇದೇ ಥರ ಲೋಹಿಯಾ ಅವರ ಶಿಷ್ಯಯಾಗಿ ನಾವೊಂದು ಜಾತ್ಯತೀತ ಬಹುತ್ವದ ಆದರ್ಶದ ಮಾದರಿಯಲ್ಲಿ ನಮ್ಮ ಅಧ್ಯಯನವನ್ನು ಅಭ್ಯಾಸವನ್ನು ಮಾಡ್ಕೊಳ್ತಾ ಬಂದಂಥವ್ರು. ಮತ್ತು ನಮಗೆ ನಮ್ಮ ಸಾಮಾಜಿಕ ಹಿನ್ನೆಲೆ, ಸಾಮಾಜಿಕ ಪರಿಸ್ಥಿತಿ ಕೂಡ ನಮ್ಮ ಆಯ್ಕೆಗಳನ್ನು ನಮಗೆ ಗುರುತು ಮಾಡುತ್ತೆ. ನಾನು ಈಗಾಗಲೇ ನಿಮ್ಗೆ ಹೇಳಿರೋ ಹಾಗೆ ನನ್ನ ಅಜ್ಜ ಕಾಂಗ್ರೆಸ್ನಲ್ಲಿ ಇದ್ದರು. ಕಾಂಗ್ರೆಸ್ಸಿನ ಬಹಳ ಪ್ರಮುಖ ನಾಯಕರಂತ ಅನಿಸ್ಕೊಳ್ಳದೇ ಇದ್ದರೂ ಕೂಡ ಸ್ಥಳೀಯವಾಗಿ ಕಾಂಗ್ರೆಸ್ಸನ್ನು ಕಟ್ಟುವಲ್ಲಿ, ಕಾಂಗ್ರೆಸ್ಸಿನ ಜೊತೆಗೆ ನಿಲ್ಲುವಲ್ಲಿ ನಮ್ಮ ಅಜ್ಜನ ಪಾತ್ರ ಬಹಳ ದೊಡ್ಡದಿತ್ತು. ಅವರು ಗೇಣಿದಾರರು ಆಗಿರಲಿಲ್ಲ. ಭಾಳ ಜನರಿಗೆ ಏನು ಅನಿಸುತ್ತೆ ಅಂತಂದರೆ, ಈ ಗೇಣಿದಾರರಾಗಿದ್ದವರು ಮಾತ್ರ ಗೇಣಿದಾರರ ಪರವಾಗಿ ವಕಾಲತ್ತನ್ನು ವಹಿಸ್ತಾರೆ ಅಂತ. ಅದು ಭಾಳಷ್ಟು ಸಂದರ್ಭಗಳಲ್ಲಿ ಸುಳ್ಳಾಗಿದೆ. ಯಾಕಂತಂದರೆ ಮಹಾನ್ ನಾಯಕರು, ಕಮ್ಯುನಿಸ್ಟ್ ಪಕ್ಷದ ಭಾಳಷ್ಟು ಜನ ನಾಯಕರು ಜಮೀನ್ದಾರರಾಗಿದ್ದವರು. ಅವರು ತಮ್ಮ ಜಮೀನುಗಳನ್ನು ಬಿಟ್ಟುಕೊಟ್ಟು ಈ ಒಂದು ಭೂದಾನ ಚಳವಳಿ ಇರ್ಬೋದು ಅಥವಾ ಸಮಾಜವಾದಿ ಈ ಹೋರಾಟ ಇರ್ಬೋದು, ಸಮಾಜವಾದದ ಪರವಾಗಿ ನಿಂತಂಥ ಭಾಳಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಕಾಕತಾಳೀಯವಾಗಿ ನಾನು ಕೂಡ, ನನ್ನ ಅಜ್ಜ ಒಬ್ಬರು ಜಮೀನ್ದಾರರಾಗಿದ್ದು, ಬಹಳ ದೊಡ್ಡ ಜಮೀನ್ದಾರೇನಲ್ಲ, ಆವತ್ತಿನ ಕಾಲದಲ್ಲಿ ಒಂದು 25-30 ಎಕರೆಯಷ್ಟು ಜಮೀನನ್ನು ಮಾಡಿದರು. ಬಟ್ ಅವರು ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡು ಒಂದು ಸಾಮಾಜಿಕ ವ್ಯಕ್ತಿಯಾಗಿ ಇದ್ದಂಥವ್ರು. ಸೊ ನಮ್ಮ ಅಜ್ಜನ ಕೆಳಗಡೆ ನಾವೇನು ಈ ಮೇಲ್ವರ್ಗದವರು ಅಂತ ಹೇಳ್ತೀರಿ, ನಮ್ಮೂರಲ್ಲಿರುವಂಥ ಮೇಲ್ವರ್ಗದವರು ನಮ್ಮ ಗೇಣಿದಾರರಾಗಿ ಇದ್ದರು. ಇವತ್ತು ಭಾಳ ದೊಡ್ಡ ಪ್ರಮಾಣದ, ಅಂದರೆ ಬಹುತೇಕರು, ಮೆಜಾರಿಟಿ ಮೇಲ್ವರ್ಗದವ್ರು ಏನು ಮಾಡ್ತಾರೆ ಅಂದರೆ, ಅವ್ರಿಗೆ ಗೇಣಿದಾರರು ಇರಲಿ ಅಥವಾ ಅವರು ಬಡವರು ಇರಲಿ, ದುರ್ಬಲರು ಇರಲಿ, ಅವರ ಆಯ್ಕೆ ಏನಿರುತ್ತಂತಂದರೆ BJP, RSS ಈ ಥರ ಈ ಏನು ಸಾಮಾಜಿಕ ನ್ಯಾಯದ ವಿರುದ್ಧವಾದಂಥ ಇನ್ನೊಂದು ಏನು ಸಿದ್ಧಾಂತ ಇದೆ, ಇನ್ನೊಂದು ದಿಕ್ಕಿದೆ, ಅದರ ಪರವಾಗಿ ಗುರುತಿಸ್ಕೊಳ್ಳೋದನ್ನು ನಾವು ಭಾಳ ಸಂದರ್ಭದಲ್ಲಿ ನೋಡ್ತೀವಿ.
ಬಟ್ ನಮ್ಮಲ್ಲಿ ಈವನ್ ಕೆಳವರ್ಗದಲ್ಲಿ ಕೂಡ ಯಾರು ಸ್ಥಿತಿವಂತರಿದ್ದಾರೆ, ಜಮೀನ್ದಾರರಿದ್ದಾರೆ, ಇವರೆಲ್ಲ ಈ ಗೇಣಿದಾರರ ಪರವಾಗಿ ಏನು ತೊಡಗಿಸ್ಕೊಳ್ಳಿಕ್ಕೆ ಅಥವಾ ತೋರಿಸ್ಕೊಳ್ಳಿಕ್ಕೆ ರೆಡಿ ಇರಲ್ಲ. ಬಟ್ ನಮ್ಮಲ್ಲಿ ಒಂದು ಅಪವಾದ, ನಾನು ಯಾವತ್ತೂ ಕೂಡ ನಮ್ಮಲ್ಲಿ ನಾನು ಗೇಣಿದಾರರ ಪರವಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ, ಆನಂತರ ಬಡ ಜನರ ಪರವಾಗಿ, ಆಮೇಲೆ ಕೂಲಿಕಾರರ ಪರವಾಗಿ. ಫಾರ್ ಎಕ್ಸಾಂಪಲ್ಲು, ಈಗ ನಮ್ಮ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಅನ್ನುವಂಥ ಒಂದು ಬೇಡಿಕೆ ಸರ್ಕಾರದ ಮುಂದಿದೆ. ಬಟ್ ನನ್ನ ಸಮರ್ಥನೆ ಮತ್ತು ನನ್ನ ಒಳ ಮನಸ್ಸು ಏನು ಹೇಳುತ್ತಂತಂದರೆ, ಅಫ್ಕೋರ್ಸ್ ನಾವು ಕೂಡ ಬುಡಕಟ್ಟು ಲಕ್ಷಣಗಳನ್ನು ಹೊಂದಿರುವಂಥವರು. ದೇವರನ್ನು ಏನು ಬುಡಕಟ್ಟು ಎಸ್ ಟಿಗಳನ್ನಾಗಿ ಮಾಡೋದರಲ್ಲಿ ಯಾವ ತಪ್ಪೂ ಇಲ್ಲ. ಆಮೇಲೆ ಅದಕ್ಕೆ ಐತಿಹಾಸಿಕವಾಗಿ, ಚಾರಿತ್ರಿಕವಾಗಿ ಕುಮಾರರಾಮನನ್ನು ನಾವು ಆರಾಧಿಸ್ತೀವಿ. ಕುಮಾರರಾಮ ಬೇಡ್ರ ಮೂಲದವರು, ಮತ್ತು ಅವೆಲ್ಲ ಲಕ್ಷಣಗಳು ನಮ್ಮಲ್ಲಿರುವಂತಹ ಭಾಳಷ್ಟು ಬೌದ್ಧ ಧರ್ಮದ ಆಚರಣೆಗಳು, ಇವುಗಳನ್ನೆಲ್ಲ ನೋಡಿದಾಗ ನಾವು ಬುಡಕಟ್ಟುಗಳು ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ. ಆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿರುವಂಥ ಕುಣಬಿ ಮರಾಠರು, ಆನಂತರ ಕುಂಬ್ರಿ ಮರಾಠರು, ಆನಂತರ ಗೌಳಿಗಳು, ಇದನ್ನು ಸೇರಿಕೊಂಡಿರುವಂತೆ ಭಾಳಷ್ಟು ಸಮುದಾಯಗಳು, ಕೆಲವು ಕಡೆ ಗೊಂಡರು ಕೂಡ ಅವರು ನಿಜವಾಗಿ ಎಸ್ ಆಗಲಿಕ್ಕೆ ಅರ್ಹರಿರುವಂಥದ್ದು. ಅವರಿಗೆಲ್ಲ ಯೋಗ್ಯತೆ ಅರ್ಹತೆಗಳಿದೆ. ಬಟ್ ಇವತ್ತಿನವರೆಗೆ ಕೂಡ ಅವರನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿಲ್ಲ. ಯಾಕಂದರೆ ಅದಕ್ಕೊಂದು ರಾಜಕೀಯ ಹಿತಾಸಕ್ತಿ ಬೇಕಾಗ್ತದೆ. ಮತ್ತು ರಾಜಕೀಯ ನೇತೃತ್ವ ವಹಿಸಿದಂಥವರು ತಮ್ಮ ಬುಡ ಎಲ್ಲ ಅಲುಗಾಡ್ಬಿಡುತ್ತೋ ಅಂತ ಹೇಳ್ಕೊಂಡು ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಭಾಳಷ್ಟು ಜನವರ್ಗ ನಮ್ಮ ಜಿಲ್ಲೆಯಲ್ಲಿ ಈ ಥರ ಒಂದು ಸರ್ಕಾರದ ಅನುಕೂಲದಿಂದ ವಂಚಿತ ಆಗಿದೆ. ಈ ಹಿನ್ನೆಲೆಯಲ್ಲಿ ನಮಗೆ ಬುಡಕಟ್ಟುಗಳನ್ನು ಕೊಡೋದಾದರೆ ನಿಜವಾಗಿ ನಮಕ್ಕಿಂತ ಬಡವರು, ನಿಜವಾಗಿ ನಮಕ್ಕಿಂತ ಅರ್ಹರು, ನಿಜವಾಗಿ ಎಸ್ ಟಿ ಆಗಿ ಪರಿಗಣಿಸಲಿಕ್ಕೆ, ಅಂದರೆ ಪರಿಶಿಷ್ಟರ ವರ್ಗದ ಯಾದಿಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಅರ್ಹರಿರುವಂಥ ಏನೆಲ್ಲ ಬುಡಕಟ್ಟು, ನೈಜ ಬುಡಕಟ್ಟುಗಳೇನಿದ್ದಾರೆ, ಬಡವರಿದ್ದಾರೆ, ತಬ್ಬಲಿ ಜಾತಿಗಳೇನಿದ್ದಾವೆ, ಅವುಗಳೆಲ್ಲ ಆದಮೇಲೆ ನಮ್ಮನ್ನು ಪರಿಗಣಿಸ್ರಿ ಅಂತ ಹೇಳೋದು ನನ್ನ ಬೇಡಿಕೆ. ಸೊ ಯಾಕಂತಂದರೆ ನಾವು ಒಂದು ಸಿದ್ಧಾಂತದ ಪರವಾಗಿದ್ದು, ನಾವು ಜನಪರವಾಗಿದ್ದು, ನಮ್ಮನ್ನು ಮೊದಲು ಗುರುತಿಸ್ಕೊಳ್ರಿ, ನಮ್ಮನ್ನು ಮೊದಲು ಆಯ್ಕೆ ಮಾಡಿಕೊಳ್ಳ್ರಿ ಅಂತಂದ್ರೆ ಅದು ತಪ್ಪಾಗ್ತದೆ. ನಾನು ನನ್ನ ಒಳಗಡೆಯಿಂದ, ನನ್ನ ಅಂತರಾತ್ಮದಿಂದ ನಾನು ಹೇಳೋದಿದ್ದರೆ, ನಮ್ಮನ್ನು ಪರಿಗಣಿಸೋಕ್ಕಿಂತ ಮೊದಲೇ ನಮಗಿಂತ ಅರ್ಹರು ಯಾರು ಇರ್ತಾರಲ್ಲ, ನಮಗಿಂತ ನಿಜವಾದ ಅವಕಾಶ ವಂಚಿತರು ಯಾರು ಇದ್ದಾರಲ್ಲ, ಯಾರಿಗೆ ಸಾಮಾಜಿಕವಾದ ನ್ಯಾಯನೇ ಸಿಕ್ಕಿಲ್ಲ, ಸಮಾಜದ ಅನ್ಯಾಯಕ್ಕೆ ಒಳಗಾಗಿದ್ದಾರಲ್ಲ, ಅವರನ್ನು ಮೊದಲೇ ಪರಿಗಣಿಸಬೇಕು ಅನ್ನೋದು ನನ್ನ ಒಂದು ಸಿದ್ಧಾಂತ. ಸೊ ಈ ಹಿನ್ನೆಲೆಯಲ್ಲಿ ನಾವು ಕೋಲಸಿರಸಿಯಲ್ಲಿ ನಮಗೊಂದು ಬಹುತ್ವದ ಕಲ್ಪನೆಗೆ ಒಂದು ದೊಡ್ಡ ಅಡಿಪಾಯ. ಸೊ ಇದನ್ನು ನಾನು ಹಿಂದೆ ಒಂದು ಲೇಖನದಲ್ಲಿ ಬರೆದಿದ್ದೆ. ಅದನ್ನು ಓದಿರುವಂಥ ಭಾಳಷ್ಟು ಜನ ನನ್ನ ಸ್ನೇಹಿತರು, ಎಂ ಕೆ ನಾಯಕರು, ಚಂದ್ರಶೇಖರ್ ಅವರು, ರತ್ನಾಕರ್ ಅವರು, ಹೀಗೆ ನನ್ನ ನೆನಪಿಗೆ ಬರುವಂಥ ಭಾಳಷ್ಟು ಜನ ನನ್ನ ಸ್ನೇಹಿತರು, ಇಲ್ಲ ಅದು ನೀವು ನಿಮ್ಮ ಊರಿನ ಹಿನ್ನೆಲೆ ಬಗ್ಗೆ ಬರೆದಿದ್ರಲ್ಲ, ಅದು ಭಾಳ ಅದ್ಭುತವಾಗಿತ್ತು, ಮತ್ತು ಇವತ್ತಿನ ಕಾಲದಲ್ಲಿ ಅಂಥ ಒಂದು ಆದರ್ಶವನ್ನು ನಾವು ಮೆರಿಬೇಕು ಅಂತ ಹೇಳಿದರು. ಆ ಆದರ್ಶ ಏನಪ್ಪ ಅಂತಂದರೆ, ನಮ್ಮೂರಿನಲ್ಲಿ ಒಂದು ಬಡಗಿಯರ ಮನೆ ಇತ್ತು, ಈಗ ಬಹುಶಃ ಎರಡಾಗಿದೆ ಅದು. ಆಮೇಲೆ ಒಂದು 4-5 ಲಿಂಗಾಯತರ ಮನೆ ಇತ್ತು. ಪ್ರಾರಂಭಿಕವಾಗಿ ಒಂದು 2-3, ಆಮೇಲೆ ಅದೊಂದು 5-6, ಹೀಗಾಗಿ ಈಗ ಒಂದು 10-20ವರೆಗೂ ವಿಸ್ತರಿಸಿರ್ಬೋದು. ಆ ಥರ ಲಿಂಗಾಯತರ ಮನೆಗಳು. ಆ ನಂತರ ಸ್ವಲ್ಪ ಶೆಟ್ರ ಮನೆಗಳು, ವ್ಯಾವಹಾರಿಕವಾಗಿ ವ್ಯಾಪಾರಕ್ಕೆ ಇದಕ್ಕೆ ಬಂದಂಥವ್ರು. ಅವರನ್ನು ಬಿಟ್ಟರೆ ಒಂದು ಬ್ರಾಹ್ಮಣರ ಮನೆ. ಎಲ್ಲವರು ದೇವರು, ಅಂದರೆ 99% ದೇವರು. ಜನಸಂಖ್ಯೆ ಆಧಾರದಲ್ಲಿ ಒಂದು 600-700 ಮನೆಗಳಲ್ಲಿ ಇರುವಂತಹ ಏನು ಜನವಸತಿ ಇದೆ, ಅಲ್ಲಿರುವಂಥವರಲ್ಲಿ ಒಂದೇ ಸಮುದಾಯದವರು 99%, ಇನ್ನು 1% ಬೇರೆ ಎಲ್ಲ ಸಮುದಾಯದವರು. ಸೊ ನಾವು ದೇವರಾಗಿ, ಅಕ್ಷರ ವಂಚಿತರಾಗಿ, ಗೇಣಿದಾರರಾಗಿ, ಈ ಸಾಮಾಜಿಕ ನ್ಯಾಯದ ಫಲಾನುಭವಿಗಳು ಅಲ್ಲದೆ ಇಲ್ಲಿಯ ಎಲ್ಲ ಸಾಮಾಜಿಕ ಅಸಹ್ಯಗಳಿಗೆ ಒಡ್ಡಿಕೊಂಡವರಾಗಿ, ಮತ್ತು ಈ ಸಮಾಜದ ಉಪೇಕ್ಷೆಗೆ ಒಳಗಾಗಿ ಇಲ್ಲಿಯ ಎಲ್ಲ ಶೋಷಣೆಗಳನ್ನು ಅನುಭವಿಸಿ ನಮ್ಮೂರಿನ ಮೂಲಕ ನಾವು ಒಂದೇನು ಸಂದೇಶ ಕೊಟ್ಟಿದ್ವಿ ಅಲ್ಲ, ಆ ಸಂದೇಶ ಬಹಳ ಮಹತ್ವದ್ದು ಅನ್ನೋ ಕಾರಣಕ್ಕೆ ಈ ಹಿನ್ನೆಲೆಯನ್ನು ಹೇಳಬೇಕಾಗುತ್ತೆ. ಯಾಕಂತಂದರೆ ನಮ್ಮಲ್ಲಿ ಬ್ರಾಹ್ಮಣರಿಗೆ ಗಣಪತಿಯನ್ನು ಮತ್ತು ಇತರೆ ದೇವರುಗಳನ್ನು ಪೂಜೆ ಮಾಡುವಂಥ ಒಂದು ಅವಕಾಶ ಇದೆ. ಮಾರಮ್ಮ ಅಥವಾ ಮಾರಿಕಾಂಬಾ ದೇವಿಯರಿದೆ, ಅದನ್ನು ಬಡಗಿಯವ್ರ ಹತ್ರ ಪೂಜೆ ಮಾಡಿಸ್ತಾರೆ. ಬಹುಶಃ ನನ್ನ ಆಲೋಚನೆ, ನನ್ನ ಅನುಭವಕ್ಕೆ ದಕ್ಕಿರುವಂತಹ ಓದು ಮತ್ತು ನನ್ನ ಮಾಹಿತಿ ಆಧಾರದಲ್ಲಿ ನಾನು ಹೇಳೋದಾದರೆ, ಬ್ರಾಹ್ಮಣರು ಒಂದೇ ಮನೆ ಇದೆ, ಅವರಿಗೊಂದು ಸಾಮಾಜಿಕ ಭದ್ರತೆ, ಸಾಮಾಜಿಕ ರಕ್ಷಣೆ ಸಿಗಬೇಕನ್ನುವಂಥ ಕಾರಣಕ್ಕೆ ಅವರಿಗೆ ನಾವು ಪೂಜೆಯನ್ನು ಮಾಡಿಸ್ತೇವೆ. ಆಮೇಲೆ ಬಡಗಿಯವ್ರದ್ದು ಒಂದೇ ಮನೆ,
ಅವರಿಗೂ ಕೂಡ ಸಾಮಾಜಿಕ ಭದ್ರತೆ, ಸಾಮಾಜಿಕ ರಕ್ಷಣೆ ಸಿಗಬೇಕು. ಈ ಎಲ್ಲ ಬಹುಸಂಖ್ಯಾತರ ಎದುರುಗಡೆ ಅವರಿಗೆ ತಾವು ಏನೂ ಇಲ್ಲ ಅಂತ ಹೇಳ್ಕೊಂಡು ಅವರು ಕೀಳರಿಮೆಗೆ ಒಳಗಾಗಬಾರ್ದು. ಜೊತೆಗೆ ಈ ಬಹುಸಂಖ್ಯಾತರ ದಬ್ಬಾಳಿಕೆಗೆ ಅವರು ಒಳಗಾಗಬಾರ್ದು ಅನ್ನೋ ಕಾರಣಕ್ಕೆ ಅವರಿಗೆ ಮಾರಿಕಾಂಬೆಯನ್ನು ಪೂಜಿಸುವಂಥ ಒಂದು ಪವಿತ್ರವಾದಂಥ ಒಂದು ಜಾಗವನ್ನು ಕೊಟ್ಟಿದ್ದೀವಿ. ಹೀಗೆ ನಮ್ಮ ಊರಿನಲ್ಲಿ ಆಚರಣೆ ಆಗುವಂತಹ ಸಾಂಸ್ಕೃತಿಕ, ಸಾಂಪ್ರದಾಯಿಕ ಬೇರೆ ಬೇರೆ ಆಚರಣೆಗಳಿದಾವಲ್ಲ, ಅವೆಲ್ಲವಕ್ಕೂ ಒಂದು ಹಿನ್ನೆಲೆ ಇದೆ. ಇವತ್ತು ಈ ಹೊಸ ಯುವ ಸಮುದಾಯಕ್ಕೆ ಏನಿದೆ ಆ ಹಿನ್ನೆಲೆ ಏನೂ ಗೊತ್ತಿಲ್ಲ. ಒಟ್ಟು ಅಯ್ಯೋ ಅಂತ ಹೇಳ್ಕೊಂಡು ಓಡಾಡ್ತಾರೆ, ಮಾಡ್ತಾರೆ. ಅವ್ರು ಮಾಡಿದ್ದೇ ಆಚರಣೆ, ಅವ್ರು ಮಾಡಿದ್ದೇ ಹಬ್ಬ, ಆ ಥರ ಇದೆ. ಬಟ್ ವಾಸ್ತವದಲ್ಲಿ ಅದಿಲ್ಲ. ಪ್ರತಿಯೊಂದು ಹಬ್ಬಕ್ಕೆ, ನಮ್ಮ ಆರಿದ್ರ ಮಳೆ ಹಬ್ಬಕ್ಕೆ ಒಂದು ಚಾರಿತ್ರಿಕವಾದಂಥ ಹಿನ್ನೆಲೆ ಇದೆ. ನಾವು ಮಾಡ್ತಾ ಇರುವಂಥ ಗಣಪತಿ ಹಬ್ಬದ ಗೌರಿ ಪೂಜೆಗೆ ಅದರದ್ದೇ ಆದಂಥ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಆನಂತರ ನಾವು ಮಾಡ್ತಾ ಇರುವಂಥ ಭೂಮಿ ಹುಣ್ಣಿಮೆಗೆ ನಮ್ಮ ಹಿಂದಿನ ಬೌದ್ಧ ಪರಂಪರೆ ಏನಿದೆ, ಇಲ್ಲಿ ಈ ಹಿಂದುತ್ವ ಅಂತೇನು ಈಗ ಹೇಳ್ತಾರೆ, ಇವರು ಈ ವೈದಿಕ ಶಾಹಿಯ ಪ್ರವಾಹ ಆಗೋದಕ್ಕಿಂತ ಮೊದಲು ಈ ವೈದಿಕರು ನಮ್ಮೆಲ್ಲವರನ್ನು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ನಾವು ಬೌದ್ಧ ಧರ್ಮದ ಅನುಯಾಯಿಗಳು ಅಂತ ಸೂಚಿಸುವಂತಹ ಆಚರಣೆಗಳು ನಮ್ಮ ಇದರಲ್ಲಿದೆ, ಭೂಮಿ ಹುಣ್ಣಿಮೆಯಲ್ಲಿದೆ. ಹಾಗೆಯೇ ದೀಪಾವಳಿಯಲ್ಲೂ ಕೂಡ ನಾವು ಇಂದ್ರನನ್ನು ಪೂಜಿಸ್ತೀವಿ. ನಿಮ್ಗೆ ಗೊತ್ತಿರಬೇಕು, ಬಲೀಂದ್ರ ಈ ವೈದಿಕರ ಏನು ಕುತಂತ್ರಕ್ಕೆ ಒಳಗಾಗಿರುವಂತಹ ಒಬ್ಬ ಚಕ್ರವರ್ತಿ. ಹೀಗೆ ಕುಮಾರರಾಮನಿಂದ ಪ್ರಾರಂಭವಾಗಿ ಬಲೀಂದ್ರನವರೆಗೆ ನಾವು ಯಾರನ್ನು ಆರಾಧಿಸ್ತಾ ಇದ್ದೀವಲ್ಲ, ಅವರು ನಮ್ಮ ದೇವರುಗಳು. ಆ ದೇವರುಗಳಿಗೆ ನಮ್ಮದೇ ಆದಂಥ ಒಂದು ಚಾರಿತ್ರಿಕ ಹಿನ್ನೆಲೆ ಇದೆ. ಆಮೇಲೆ ನೀವು ಹುಡುಕಾಡ್ತಾ ಹೋದರೆ ನಮ್ಮ ರಾಜರುಗಳು, ನಮ್ಮ ದೇವರುಗಳು, ನಮ್ಮ ಏನು ಹಿಂದಿನ ಪೂರ್ವಜರು, ಇವರೆಲ್ಲರೂ ಈ ವೈದಿಕ ಇದಿದೆ ಅನಾಚಾರ ಏನಿದೆಯಲ್ಲ, ಇದರಿಂದ ದಬ್ಬಾಳಿಕೆಗೆ ಒಳಗಾದವರು, ಶೋಷಣೆಗೊಳಗಾದವರು. ಇವತ್ತು ಕೂಡ ನಾವು ಅದನ್ನೇ ಎದುರಿಸ್ತಾ ಇದ್ದೀವಿ. ಇದಕ್ಕೆ ನಾನು ನಿಮಗೊಂದು 100 ಎಕ್ಸಾಂಪಲ್ಗಳನ್ನು ಕೊಡಬಹುದು. ನೀವು ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಈ ಭಾಗದ ಇನ್ವಿಟೇಷನ್ಗಳನ್ನು ನೋಡಿ. ಇವರು ಬೇರೆಯವರಿಗೆ ಹಿಂದೂ ಧರ್ಮ, ರಾಷ್ಟ್ರೀಯತೆ, ದೇಶಪ್ರೇಮ ಇಂಥವನ್ನೆಲ್ಲ ಹೇಳ್ತಾರೆ. ಬಟ್ ನೀವು ಮಾಡುವಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಜಾತಿಯವ್ರನ್ನ ಬಿಟ್ಟು ಬೇರೆಯವ್ರು ಯಾರೂ ಇರೋದೇ ಇಲ್ಲ. ನಿಮ್ಮ ಸಂಘಟನೆ, ನಿಮ್ಮ ಕಾರ್ಯಕ್ರಮ, ನಿಮ್ಮ ಇನ್ವಿಟೇಷನ್ಗಳನ್ನು ತೆಗೆದು ನೋಡಿರಿ. ಸರ್ಕಾರದ ಧನ ಸಹಾಯ ಪಡ್ಕೊಂಡಿರುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ನೀವು ಬರೀ ನಿಮ್ಮ ಜಾತಿಯ ಮೆರವಣಿಗೆಯನ್ನು ಮಾಡ್ತಾಯಿದ್ದೀರಿ. ಅದರ ಹಿಂದೇನಿದೆ ಅಂತಂದರೆ, ನೀವು ವೈದಿಕತೆಯನ್ನು ವಿಜೃಂಭಿಸಿ ಈ ಎಲ್ಲ ಬಹುಸಂಖ್ಯಾತರನ್ನು ನಿಯಂತ್ರಿಸಿ ಬಹಳ ಸ್ವಾರ್ಥದಿಂದ ನಿಮ್ಮ ಮೊನೋಪಲಿಯನ್ನು, ನಿಮ್ಮ ದಬ್ಬಾಳಿಕೆಯನ್ನು, ನಿಮ್ಮ ಶೋಷಣೆಯನ್ನು, ಇವುಗಳೆಲ್ಲವುಗಳನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಕಾರಣಕ್ಕೆ ನೀವು ಅದನ್ನು ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಎಲ್ಲೆಲ್ಲ ಮಾಡ್ತಾಯಿದ್ರಿ. ಇದರ ಫಲಾನುಭವ ಹೇಗಂತಂದರೆ, ನೀವು ರಾಜಕಾರಣಿಗಳಾಗ್ತೀರಿ, ನಾಯಕರಾಗ್ತೀರಿ, ಜನಪ್ರತಿನಿಧಿಗಳಾಗ್ತೀರಿ, ಪೂಜಾರಿಗಳಾಗ್ತೀರಿ, ಊರಿನ ಮುಖಂಡರಾಗ್ತೀರಿ, ಮತ್ತೇನೇನೇನೇನೋ ಆಗ್ತೀರಿ. ಸೊ ಇವೆಲ್ಲವುಗಳ ಹಿನ್ನೆಲೆ ಏನಿದೆ ಅಂತಂದರೆ, ನಮ್ಮ ಬಹುಸಂಖ್ಯಾತರನ್ನು ದೇವರು, ಧರ್ಮ, ಮತ್ತೊಂದು ಇನ್ನೊಂದು ವಿಚಾರ, ಆಚಾರಗಳ ಮೂಲಕವಾಗಿ ನಮ್ಮನ್ನು ನಿಯಂತ್ರಿಸಬೇಕು, ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡಬೇಕು, ನಮ್ಮನ್ನು ಶೋಷಣೆಗೊಳಪಡಿಸಿ ನೀವು ನಿಮ್ಮ ಪ್ರಭುತ್ವವನ್ನು ಸ್ಥಾಪಿಸಬೇಕು, ನಿಮ್ಮ ಬದುಕನ್ನು ಸಾಗಿಸಬೇಕು, ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥ ಎಲ್ಲ ಷಡ್ಯಂತ್ರಗಳು ನಮಗೆ ಅರ್ಥ ಆಗ್ತಾಯಿದ್ದಾವೆ. ಆ ಹಿನ್ನೆಲೆಯಲ್ಲಿ ನಾವು ಇವತ್ತಿನವರೆಗೆ ಏನೇನೆಲ್ಲ ಫೇಸ್ ಮಾಡಿದ್ವಿ ಅಲ್ಲ, ನಿಮ್ಮ ಎದುರುಗಡೆ ಏನು ಸಾರ್ವಜನಿಕ ಬದುಕಿನಲ್ಲಿ ಬಡದಾಡಿ ಗೆಲ್ತಾ ಇದ್ದೀವಿ ಅಲ್ಲ, ಆ ಎಲ್ಲ ಚರಿತ್ರೆಗಳಿಗೆ ನಮ್ಮ ಹತ್ರ ಭಾಳಷ್ಟು ಉದಾಹರಣೆಗಳು, ದೃಷ್ಟಾಂತಗಳು ಇದ್ದಾವೆ. ನೀವು ಯಾರೋ ಮೂಲೆಯಲ್ಲಿ ಕೂತ್ಕೊಂಡು, ಅವನು ಯಾರೋ ಒಬ್ಬ ಸಂಜಯ್ ಸಗಣಿ, ಎಣ್ಣೆ ಅನ್ಲ ಅದು ಸಗಣಿ, ಅವನು ಯಾವುದೋ ಒಂದು ಫೇಸ್ಬುಕ್ನಲ್ಲಿ ಕಮೆಂಟನ್ನು ಹಾಕ್ತಾನೆ, ಅಲ್ಲಪ್ಪ ನಿಮ್ಮ ಪರಿವಾರಕ್ಕೆ ನಾಚಿಕೆ, ಮೌನ, ಮರ್ಯಾದೆ ಏನಾದರೂ ಇದ್ದರೆ ನಿಮ್ಮ ವಿದೇಶಿ ಮೂಲವನ್ನು ನೀವು ಹೇಳ್ಕೊಬೇಕಲ್ಲ. ಯಾವ ಅರ್ಹತೆ, ಯೋಗ್ಯತೆ ಇಲ್ಲದೆ ಕಾಲೇಜ್ನಲ್ಲಿ ನಿನ್ನ ಗುರು ಉಪನ್ಯಾಸಕನಾಗಿರ್ತಿದ್ನಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ನಿನ್ನ ಕ್ಲಾಸ್ಮೇಟ್ಸ್ಗಳು ಜೊತೆಗಿದ್ದಾರಲ್ಲ ನೋಡಿದವರು, ಏನು ನಿನ್ನ ಪರಿವಾರ ಕೊಟ್ಟಿರುವಂತಹ ನಾಲಾಯಕ ಚಿಂತನೆಯನ್ನು, ನಿಮ್ಮ ಪರಿವಾರದ ದುಷ್ಟ ವಿಚಾರಗಳನ್ನು, ಈ ದೇಶಕ್ಕೆ ಬೇಡವಾದ, ಈ ದೇಶದ ಶತ್ರುವಾಗಿರುವಂತಹ ನಿಮ್ಮ ಪರಿವಾರದ ವೈಚಾರಿಕತೆಯನ್ನು ನಾವು ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಶತ್ರುಗಳಾಗ್ತೀವ. ನಿಮ್ಮ ವಂಶ ನಿರ್ವಂಶ ಆಗ್ತಾಯಿದೆ, ನಿಮ್ಮ ಸಂತತಿ ಸಾಕ್ತಾಯಿಲ್ಲ, ನಿಮಗೆ ಹೆಣ್ಣು ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ಇಂಥ ಕುತಂತ್ರಗಳ ಕಾರಣಕ್ಕೆ. ನೀವು ಇಡೀ ಈ ವ್ಯವಸ್ಥೆಯನ್ನು ಬಳಸ್ಕೊಂಡು ಏನೆಲ್ಲ ಅನಾಚಾರ ಮಾಡಿದ್ರಲ್ಲ, ಅದರ ಪರಿಣಾಮವನ್ನು ಉಣ್ತಾ ಇದ್ದೀರಿ. ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ನಾಯಕತ್ವ, ರಾಜಕೀಯ, ಜನಪ್ರತಿನಿಧಿತ್ವ ಎಲ್ಲ ನಾಶ ಆಗುತ್ತೆ. ಅಂಥ ಒಂದು ಭಯದಿಂದ ನಿಮ್ಮ ಪರಿವಾರ ಇವತ್ತೇನು ಕುಟಿಲತೆಯನ್ನು ಮಾಡ್ತಾ ಇದೆಯಲ್ಲ, ಅದು ಏನೇನೆಲ್ಲ ಮಾಡಿದೆ ನಮ್ಮ ವಿರುದ್ಧ ಅನ್ನುವಂಥ ಒಂದೊಂದು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಮತ್ತೆ ಸಿಗೋಣ.
ಧನ್ಯವಾದಗಳು.